ಇಂಡಿಯಾ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಡೇ 5 ಸೆಷನ್ 1ರಲ್ಲೇ ಇಂಡಿಯಾ ಫುಲ್ ಸ್ಟ್ರಗಲ್ ಮಾಡಿದೆ ಫ್ರೆಂಡ್ ಟೋಟಲ್ ಆಗಿ 33 ರನ್ನಿಗೆ 3 ವಿಕೆಟ್ ಕಳ್ಕೊಂಡಿದೆ ಟೋಟಲ್ ಆಗಿ ರೋಹಿತ್ ಶರ್ಮಾ 9, KL ರಾಹುಲ್ 0, ಹಾಗೆ ಕೊಹ್ಲಿ 5 ರನ್ ಮಾಡಿ ಔಟ್ ಆಗಿದ್ದಾರೆ ಈಗ ಕ್ರೀಸ್ನಲ್ಲಿ ಇರೋದು ಜಸ್ಟ್ ಜೈಸ್ವಾಲ್ 14 ರನ್ ಮಾಡಿ ಕೊಹ್ಲಿ ಔಟ್ ಆಗೋಕ್ಕೆ ಲಂಚ್ ಬ್ರೇಕ್ ತೊಗೊಂಡಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಇನ್ನೂ ಕೂಡ ಇಂಡಿಯಾಗೆ ಏನಾದರೂ ಗೆಲ್ಲಬೇಕಂದ್ರೆ 307 ರನ್ನು ಟಾರ್ಗೆಟ್ ಇದೆ ಎರಡು ಸೆಷನ್ನಲ್ಲಿ, ಕೇವಲ 2 ಸೆಷನಲ್ಲಿ 307 ರನ್ನು, 7 ವಿಕೆಟ್ ಇದೆ ಅಷ್ಟೇ ಇಂಡಿಯಾ ಕೈಲಿ. ಇನ್ನು 7 ವಿಕೆಟ್ ಇದೆ. ಹಾಗೆ ಈ ಒಂದು ಟಾರ್ಗೆಟ್ ಚೇಸ್ ಮಾಡುವಂಥ ಇಂಡಿಯನ್ ಬ್ಯಾಟರ್ಗೆ ಆಘಾತ ಕೊಟ್ಟ ಪ್ಯಾಟ್ ಕಮಿನ್ಸ್ ಹಾಗೆ ಮಿಚೆಲ್ ಸ್ಟಾರ್ಕ್. ಪ್ಯಾಟ್ ಕಮಿನ್ಸ್ 2 ವಿಕೆಟ್ ತೊಗೊಂಡ್ರೆ ಮಿಚೆಲ್ ಸ್ಟಾರ್ಕ್ 1 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಈ ಒಂದು ಮ್ಯಾಚು ಇಂಡಿಯಾಗೆ 2 ಆಪ್ಷನ್ ಇದೆ ಯಾವುದಪ್ಪ ಅಂದರೆ, ಒಂದು ಸೋಲ್ಬೇಕು ಇಲ್ಲ ಡ್ರಾ ಮಾಡ್ಕೋಬೇಕು. ಗೆಲ್ಲೋದಂತೂ ಆಗಲ್ಲ ಯಾಕಂದರೆ 2 ಸೆಷನಲ್ಲಿ 307 ರನ್ನು ಚೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗೆ ಈ ಒಂದು ಬ್ಯಾಟಿಂಗ್ ಲೈನ್ ನೋಡ್ತಾ ಇದ್ದರೆ ಇಂಡಿಯಾದ್ದು, ಈ ಒಂದು ಬ್ಯಾಟಿಂಗ್ ಲೈನ್ ನೋಡಿದರೆ ಈ ಒಂದು ಮ್ಯಾಚು ಬಿಟ್ಟು ಹಾಗೆ ಅನಿಸುತ್ತೆ ನೋಡೋಣ ಕೈಯಲ್ಲಿರೋದು ಈಗ ಉಳಿದಂಥ ಬ್ಯಾಟರ್ಸ್ ಕೈಲಿದೆ ರೆಡ್ಡಿ ಆಗಲಿ, ವಾಷಿಂಗ್ಟನ್ ಸುಂದರ್ ಆಗಲಿ, ಪಂತ್ ಆಗಲಿ, ಅವರ ಒಂದು ಕೈಯಲ್ಲಿ ಮ್ಯಾಚ್ ಇದೆ. ನೋಡೋಣ ಏನು ಮಾಡ್ತಾರೆ ಅನ್ನೋದು. ಹಾಗೆ ಈ ಒಂದು ಮ್ಯಾಚ್ಗೆ ಸೋಲೋಕ್ಕೆ ಪ್ರಮುಖ ಕಾರಣ ಯಾರು ಆಗ್ತಾರೆ ಅಂದರೆ, ಇನ್ನೂ ಸೋತಿಲ್ಲ, ಏನಾದರೂ ಇದೇ ಸ್ಟ್ರಗಲ್ ಮಾಡ್ತಾ ಹೋದರೆ ಇಂಡಿಯಾ ಬ್ಯಾಟಿಂಗಲ್ಲೇ ಸೋಲೋವಂಥ ಚಾನ್ಸಸ್ ಇರುತ್ತೆ ಯಾಕಪ್ಪ ಅಂದರೆ, ಬ್ಯಾಟಿಂಗ್ನಲ್ಲಿ ಟಾರ್ಗೆಟ್ ಎಷ್ಟು 340 ರನ್ ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಂಡಿಯಾದವರು, ಅಥವಾ ಮಾಡಿಲ್ಲ, ಈ ಪಿಚ್ನಲ್ಲಿ ಯಾರೂ ಕೂಡ ಮಾಡಿಲ್ಲ, 340 ರನ್ ಯಾರೂ ಕೂಡ ಟಾರ್ಗೆಟ್ನ ಚೇಂಜ್ ಮಾಡಿಲ್ಲ. 258 ಚೇಂಜ್ ಮಾಡಿದ್ದಾರೆ. ಆದರೆ 250 ಕೂಡ ಚೇಂಜ್ ಮಾಡ್ತಾರೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಅನಿಸೋದು ಡೌಟ್ ಇದೆ ಫ್ರೆಂಡ್. ಉಳಿದಿರೋಂಥ ಇನ್ನು 2 ಸೆಷನಲ್ಲಿ ಈ ಒಂದು ಟಾರ್ಗೆಟ್ ರೀಚ್ ಮಾಡ್ತಾರೆ ಅಸಾಧ್ಯ ನೋಡೋಣ ಏನಾಗುತ್ತಂದ್ರೆ ಇನ್ನು 2 ಸೆಷನ್ ಉಳ್ಕೊಂಡಿದೆ. ಹಾಗೆ ಈ ಒಂದು ಮ್ಯಾಚ್ ಸೋತ್ರೆ ಆಸ್ಟ್ರೇಲಿಯಾ 50% ಈ ಒಂದು ಸೀರೀಸ್ ವಿನ್ ಆಗೋದಂಥ ಚಾನ್ಸಸ್ ಭಾಳ ಇರುತ್ತೆ. ಇಂಡಿಯಾ ಈ ಒಂದು ಮ್ಯಾಚ್ ಸೋತ್ರೆ ಇಂಡಿಯಾ WTCನಲ್ಲಿ ಹೊರಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್. ಈ ಒಂದು ಮ್ಯಾಚು ಇಂಡಿಯಾ ಸೋಲುತ್ತೋ ಡ್ರಾ ಮಾಡ್ಕೊಳ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪಾಸ್ ಮಾಡಿ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ಟೇಕ್ ಕೇರ್. ಬಾಯ್.